ಫೈನಲಿ, ಫೈನಲಿ, ಫೈನಲಿ ರಾಮಾಯಣ ಟ್ರೈಲರ್ ಡ್ರಾಪ್ ಆಗಿದೆ. ಆ್ಯಕ್ಚುಲಿ ಬೆಳಗ್ಗೆ 4 ಗಂಟೆಗೆ ಡ್ರಾಪ್ ಮಾಡ್ಬಿಟ್ಟಿದ್ದಾರೆ. ಅದೇನೋ ಮೋಸ್ಟ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಏನಾದರೂ ನೋಡ್ಕೊಂಡು ಏನೋ ಡ್ರಾಪ್ ಮಾಡೋರು ಏನೋ ಗೊತ್ತಿಲ್ಲ. ಸೊ ನಾನಂತೂ ಬೆಳಗ್ಗೆಯಿಂದ ಟ್ರೈಲರ್ ನೋಡಿಲ್ಲ. ಇನ್‌ಸ್ಟಾಗ್ರಾಮಲ್ಲೂ ಏನಾದರೂ ರಾಮಾಯಣ ರಿಲೇಟೆಡ್ ಕಾಣಿಸ್ತು ಅಂದರೆ ಟಕ ಟಕ ಅಂತ ಸ್ವೈಪ್ ಮಾಡಿಬಿಟ್ಟು ಎಲ್ಲ ಸ್ಪಾಯ್ಲರ್‌ಗಳನ್ನ ಅವಾಯ್ಡ್ ಮಾಡಿದ್ದೀನಿ. ಬಿಕಾಸ್ ಅದು ಹೆಂಗಿದೆ, ಅದು ಫ್ರೆಶ್ ಫೀಲ್ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಪ್ಲಸ್ ನನಗೆ ಏನು ಅನಿಸುತ್ತೆ ಅದನ್ನು ರಿಯಾಕ್ಟ್ ಮಾಡಬೇಕು, ನಿಮ್ಗೆ ತೋರಿಸ್ಬೇಕು ಅಂತ. ಸೊ ಇನ್ನೂ ತಡ ಮಾಡೋದು ಬೇಡ. ಟ್ರೈಲರ್ ಹೆಂಗಿದೆ ನೋಡೋಣ. ನನಗೇನು ಅನಿಸ್ತು, ಟ್ರೈಲರಲ್ಲಿ ಏನು ಚೆನ್ನಾಗಿತ್ತು, ಏನು ಚೆನ್ನಾಗಿರಲಿಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಇನ್ನೂ ಯಾರಾದರೂ ಚಾನಲ್ಗೆ ಹೊಸದಾಗಿ ಬಂದಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ರಾಮಾಯಣ ಟ್ರೈಲರ್ಗೆ ರಿಯಾಕ್ಟ್ ಮಾಡೋಣ. ಓ ವಾವ್, ಐ ಥಿಂಕ್ ವಾವ್, ಕ್ರೇಜಿ ಶಾಟ್ ಗುರು. ಫಸ್ಟ್ ಸೀನೇನೆ ಐ ಥಿಂಕ್ ಇದು ಯಶ್ ಅವರು ಅಂದರೆ ರಾವಣನ ಕ್ಯಾರೆಕ್ಟರ್ ಏನಿದೆ, ಒಂದು ತಪಸ್ಸು ಮಾಡಿ ಅದಾದಮೇಲೆ ಒಂದು ವರ ಪಡ್ಕೊಂಡು ಐ ಥಿಂಕ್ ಲಂಕೆಗೆ ವಾಪಸ್ ಬರೋ ಸೀನ್ ಅಂತ ಅನ್ಸುತ್ತಿದ್ದು. ರಾಜಾಧಿರಾಜ. ಏನ್ ಗುರು ಇದು, ಮೈ ಗಾಡ್. ಐ ಥಿಂಕ್ ಇದು ಮುಂಚೆನೂ ಬಂದಿದ್ದಂಥ ಟೀಸರಲ್ಲಿ ಈ ಶಾಟ್ ಇತ್ತು, ಬಟ್ ಸಖತ್ ಎನೌನ್ಸ್ ಮಾಡಿದ್ದಾರೆ ಗುರು. ಅವಾಗ್ಲಿಗೂ ಇವಾಗ ಮೂರು ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ಐ ಥಿಂಕ್ ಈ ಆನೆ ಏನು ಬಂತು ಸೀನು, ಐ ಥಿಂಕ್ ಈ ಆನೆ ಬಂದು ಐರಾವತ ಅನ್ಕೋತೀನಿ. ಆ್ಯಕ್ಚುಲಿ ಒಂದು ಲಂಕೆ ಏನಿದೆ ಅದು ಆ್ಯಕ್ಚುಲಿ ಕುಬೇರನ ಹತ್ರ ಇರುತ್ತೆ. ರಾವಣ ಬಂದು ಅದನ್ನು ಯುದ್ಧ ಮಾಡಿ ಕ್ಯಾಪ್ಚರ್ ಮಾಡ್ಕೊತಾರೆ. ಸೊ ಐ ಥಿಂಕ್ ಇದು ಆ ಯುದ್ಧದ್ದು ರೆಫರೆನ್ಸ್ ಅಂತ ಅನ್ಕೋತೀನಿ. ಈ ಬಿಳಿ ಆನೆ ಏನು ತೋರಿಸಿದ್ರು ಐ ಥಿಂಕ್ ಇದು ಐರಾವತ ಅಂತ ಅನ್ಕೋತೀನಿ. ಆ ಪ್ಯಾಲೇಸ್ ಡಿಸೈನ್ ಏನು ಗುರು, ಕ್ರೇಜಿ ಆಗಿದೆ. ಹತ್ರ ಈ ಲಲಿತ್ ಮಹಲ್ ಪ್ಯಾಲೇಸ್ದು ಏನಾದ್ರು ರೆಂಡ್ರಿಂಗ್ ಮಾಡಿಬಿಟ್ಟವ್ರ ಅಂತ ಅನ್ಸುತ್ತೆ. ಸಖತ್ತಾಗಿದೆ ಡಿಸೈನ್ ಇದು. ಸೆಟ್ ವರ್ಕ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಗುರು. ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸಿದ್ದಾನೆ. ಐ ಥಿಂಕ್ ದಶರಥ ಕ್ಯಾರೆಕ್ಟರ್ ಮಾಡೋದು ಐ ಥಿಂಕ್ ಒರಿಜಿನಲ್ ಒಂದು ರಾಮಾಯಣ ಸೀರಿಯಲ್ ಬರ್ತಿತ್ತು ಗೊತ್ತಾ, ಅದರಲ್ಲಿ ನೋಡಿರೋ ಫೇಸ್ ಥರ ಇಲ್ವಾ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಐ ಥಿಂಕ್ ಫೆಮಿಲಿಯರ್ ಫೇಸ್ ಅನ್ಸುತ್ತೆ. ನನ್ನ ಜ್ಯೇಷ್ಠ ಪುತ್ರ ರಾಮ. ವಾವ್. ಲೋಕ ಕಲ್ಯಾಣ. ಇದು ಮಾನ್ಸ್ಟರ್ ಎಪಿಸೋಡ್. ಐ ಥಿಂಕ್ ಇದು ಯಾರು ಅವರ ಗುರುಗಳು ವಿಶ್ವಾಮಿತ್ರ ಅಥವಾ ವಸಿಷ್ಠ ಗುರುಗಳು ಯಾರು ಒಂದು ಸಂಹಾರಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಆ ರಾಕ್ಷಸನ ಹೆಸರೇನೋ ಇದೆ. ಐ ಥಿಂಕ್ ಆ ಸೀನ್ ಅನ್ಸುತ್ತೆ. ಲಾಸ್ಟ್ ಟೈಮು ಇದನ್ನೇ ಸ್ವಲ್ಪ ಟ್ರೋಲ್ ಮಾಡಿದ್ರು ಆ್ಯಕ್ಚುಲಿ. ಅಂದರೆ ಅದು ರಾಕ್ಷಸ ಒಂದು ಏನೋ ಒಂದು ಕಾರ್ಟೂನ್ ಥರ ಕಾಣ್ತಾ ಇದೆ, ಅಥವಾ ಲೈಕ್ ಯಾವುದೋ ಫಾರಿನ್ ರಾಕ್ಷಸ ಕಣ್ಣಾಗ ಕಾಣ್ತಾ ಇದೆ ಅಂತ. ಬಟ್ ಇವಾಗ ಕರೆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಇದನ್ನು ಒಂದು ಸ್ವಲ್ಪ ದೇಸಿ ವರ್ಷನ್ ಥರ ಮಾಡಿದ್ದಾರೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಲಾಸ್ಟ್ ಟೀಸರ್ಗೂ ಟ್ರೈಲರ್ಗೂ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಅದಕ್ಕಾಗಿ ನನ್ನ ಅಂತ್ಯವೇ ಆದರೂ ಅದಕ್ಕೆ ನಾನು ಸಿದ್ಧ. ಐ ಥಿಂಕ್ ಸ್ವಯಂವರ ಸೀನ್ ಅನ್ಸುತ್ತೆ ಇದು. ವಾವ್, ಹಿಂದೆ ಡಿಸೈನ್ ನೋಡುಗರು ಎಷ್ಟು ಸರಳ ಮಾಡಿದ್ದಾರೆ. ವಾವ್ ವಾವ್. ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ಓಹ್, ಸೀತೆ ಎಂಟ್ರಿ. ಬಟ್ ಇದುವರೆಗೂ ನಾನು ಟ್ರೈಲರ್ ಒಂದು ಅಬ್ಸರ್ವ್ ಮಾಡಿದ್ದು ಏನಂದರೆ, ನೀವು ಕಲರ್ಸ್ ಅಬ್ಸರ್ವ್ ಮಾಡಿ,
ಪ್ರತಿಯೊಂದು ಸೀನ್ಗೂ ಆ ಸೀನಲ್ಲಿ ಏನು ಎಮೋಷನ್ ಇದೆ ಅದಕ್ಕೆ ತಕ್ಕಂಗೆ ಕಲರ್ ಡಿಸೈನ್ ಮಾಡಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಲಾಸ್ಟ್ ಸೀನ್ ಹೋಯ್ತಲ್ವಾ, ರಾಮನ್ನ ವನವಾಸಕ್ಕೆ ಕಳಿಸುವಂಥ ಒಂದು ಸೀನು. ಸೊ ಸ್ಯಾಡ್ ಸೀನು, ಸ್ವಲ್ಪ ಡಾರ್ಕ್ ವೈಬ್ ಕೊಟ್ಟಿದ್ದಾರೆ. ಐ ಥಿಂಕ್ ಡೈರೆಕ್ಟರ್ ಸಖತ್ ತಲೆ ಓಡಿಸಿದ್ದಾನೆ ಇವರು. ಅಂದರೆ ಇಲ್ಲಿ ಇನ್ನೊಂದು ಏನು ವಿಷಯ ಅಂದರೆ, ರಾಮಾಯಣದಲ್ಲಿ ಏನು ಸಸ್ಪೆನ್ಸ್ ಇಲ್ಲ, ಪ್ರತಿಯೊಬ್ಬರಿಗೂ ಎಲ್ರಿಗೂ ಕತೆ ಗೊತ್ತು, ಏನಾಗುತ್ತೆ ಲಾಸ್ಟಲ್ಲಿ, ಏನಾಗುತ್ತೆ, ಯಾವಾಗ ಸೀತೆ ಕಿಡ್ನಾಪ್ ಆಗ್ತಾಳೆ, ಎಲ್ಲ ಸ್ಟೋರಿ ಗೊತ್ತು. ಬಟ್ ಸ್ಟಿಲ್ ನೀವು ಜನನ ಹೆಂಗೆ 3 ಅವರ್ ಥಿಯೇಟ್ರಲ್ಲಿ ಹಿಡಿದಿರ್ತೀರಾ ಅನ್ನೋದೇ ಇಲ್ಲಿ ಚಾಲೆಂಜು. ಸೊ ಓನ್ಲಿ ವೇ ಟು ಡೂ ಇಟ್ ಇಸ್ ಜನಕ್ಕೆ ಅದನ್ನ ಎಮೋಷ್ನಲಿ ಕನ್ವೆ ಮಾಡಬೇಕು. ಐ ಥಿಂಕ್ ಟ್ರೈಲರ್ ಇಲ್ಲಿವರೆಗೂ ನೋಡಿದ್ರಲ್ಲಿ ಐ ಥಿಂಕ್ ಡೈರೆಕ್ಟರು ಪ್ರತಿಯೊಂದು ಎಮೋಷನ್ನು ಕನ್ವೆ ಮಾಡ್ತಾ ಇದ್ದಾರೆ ಥ್ರೂ ಕಲರ್ಸ್, ಥ್ರೂ ಆ ಸೀನ್ಸಿಂದ ಕನ್ವೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ವಾವ್, ಸಾಕಾಗಿದೆ ಇವರು ಶಾರ್ಟ್ ಇದು. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿಲಿಖಿತ ಏನೇ ಆಗಿರಲಿ ನನಗೆ ಸಮ್ಮತವೇ. ಸ್ವಲ್ಪ ಲಿಪ್ಸಿಂಗ್ ಹೋಗ್ತಾ ಇದೆ ಅಂತ ಅನಿಸ್ತು ಈ ಸೀನಲ್ಲಿ. ಬಟ್ ಐ ಥಿಂಕ್ ಫೈನಲ್ ಫಿಲ್ಮ್ ಬರೋದಕ್ಕೆ ಅದನ್ನೆಲ್ಲ ಕರೆಕ್ಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ವಾಯ್ಸ್ ಸ್ವಲ್ಪ ಔಟ್ ಆಫ್ ಸಿಂಕ್ ಆಗ್ತಾ ಇದೆ ಅಂತ ಅನಿಸ್ತು ಈ ಸೀನ್ ನೋಡಿದ್ಮೇಲೆ. ವಾವ್, ನನಗೆ ಇಷ್ಟೊತ್ತು ಟ್ರೈಲರ್ ನೋಡಿದಾಗ ಅನಿಸಿದೆ ಏನಂದರೆ, ರಣಬೀರ್ ಕಪೂರ್ ನೋ ಡೌಟ್ ಇಡೀ ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ರು. ಬಟ್ ಆ ಒಂದು ರಾಜನ್ ಗೆಟಪ್ಪಲ್ಲಿ ಇದ್ದಾಗ ಆ ರಾಮನ್ ಫೀಲ್ ಅಷ್ಟು ಬರಲಿಲ್ಲ. ಬಟ್ ಈ ವನವಾಸಕ್ಕೆ ಹೋಗೋ ಗೆಟಪ್ಪಲ್ಲಿ ಅದೊಂದು ವೈಬ್ ಬರ್ತಾ ಇದೆ. ರಾಮ ನೋಡೋಕೆ ಹಿಂಗಿದ್ರು ಮೋಸ್ಟ್ಲಿ ಅನ್ನೋ ಥರ ಒಂದು ವೈಬ್ ಇದರಲ್ಲಿ ಬರ್ತಾ ಇದೆ. ಆ ಗೆಟಪ್ಪಲ್ಲಿ ಅಷ್ಟೊಂದು ಏನೋ ಸೂಟ್ ಆಗ್ತಾರೆ ಅಂತ ಅನಿಸ್ತಿಲ್ಲ. ಬಟ್ ಇದು ಸಖತ್ತಾಗಿದೆ, ಈ ಗೆಟಪ್ ಸಖತ್ತಾಗಿದೆ. ಏನ್ ಸೈಕ್ ಸೀನ್ ಗುರು ಇದು. ವಾಹ್, ಅಲ್ಲ, ಫಿಲಮ್ ಹೀರೋ ರಾವಣನ ಏನ್ ಗುರು, ರಾವಣನ್ಗೆ ಈ ರೇಂಜ್ಗೆ ಎಲಿವೇಶನ್ ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ಅವರೇ ಅಲ್ವಾ, ಅದಕ್ಕೆ ಅನ್ಸುತ್ತೆ. ಓಹೋ, ಅಕ್ಕ ಅವಳು ತಮ್ಮಲ್ಲಿ ಭರವಸೆಳಾಗಿದ್ದಾಳೆ. ನಿನ್ನ ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು. ರಾವಣ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಧಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ. ಇಷ್ಟೊತ್ತು ಏನು ಇಲ್ಲ ಗುರು, ಈ BGM ಇದೆಯಲ್ಲ, ಈ ಪರ್ಟಿಕ್ಯುಲರ್ BGM ಸಖತ್ ಹೈ ಇದೆ ಗುರು. ಇದು ಯಾರು ಗುರು? ಐ ಥಿಂಕ್ ಇದು ಇವ್ರು ಅನ್ಸುತ್ತೆ, ಒಬ್ರು AR ರೆಹಮಾನು, ಇನ್ನೊಬ್ರು ಇಂಟರ್ಸ್ಟೆಲ್ಲರ್ ಇದಕ್ಕೆಲ್ಲ ಮ್ಯೂಸಿಕ್ ಕೊಟ್ಟಿದ್ರಲ್ಲ, ಅವ್ರ ಹೆಸರೇನು ಗುರು? ಹನ್ಸ್ ಜಿಮ್ಮರ್ ಅನ್ಸುತ್ತೆ. ಸರಿಯಾಗಿ ಕಿಚ್ಚಿದ್ದಾರೆ ಗುರು ಇಬ್ರು ಮ್ಯೂಸಿಕ್ ಮಾತ್ರ. ಇದು ಯಾರ ಕ್ಯಾರೆಕ್ಟ್ರು? ವಸಿಷ್ಠ ವಿಶ್ವಾಮಿತ್ರ ಮುನಿಗಳಂತೂ ಅಲ್ಲ ಅನ್ಸುತ್ತೆ. ಇದು ಪರಶುರಾಮ ಇರ್ಬೋದು, ಮೇ ಬಿ ಪರಶುರಾಮ ಕ್ಯಾರೆಕ್ಟರ್ ಇರ್ಬೋದಾ? ಐ ಥಿಂಕ್ ಸೊ. ಓಹ್, ಜಟಾಯು ಮಾಡಿದ್ರು. ಐ ಥಿಂಕ್ ನಾನು ಓದಿರೋ ಪ್ರಕಾರ ಎಲ್ಲೂ ಸೀತಾ ಮಾತೆ ಲೈಕ್ ವಾರಿಯರ್ ಥರ ಟ್ರೈನ್ ಆಗಿದ್ರು ಅನ್ನೋ ಥರದ್ದು ಯಾವುದು ನಾನು ಓದಿದ ಜ್ಞಾಪಕ ಇಲ್ಲ. ಬಟ್ ಯೂಶಲಿ ಅಂದರೆ ನಮ್ಮ ಇತಿಹಾಸದ ಪ್ರಕಾರ ಏನಂದರೆ, ಎಲ್ಲ ರಾಜಮನೆತನದ ಹೆಣ್ಮಕ್ಳಿಗೂ ಅದೊಂದು ವಾರಿಯರ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ಮೇ ಬಿ ಅದೊಂದು ಸಿನಿಮ್ಯಾಟಿಕ್ ಲಿಬರ್ಟಿ ತೊಗೊಂಡಿರ್ಬೋದು, ಐ ಡೋಂಟ್ ನೋ. ಅಥವಾ ಅವರು ಎಲ್ಲಾದರೂ ರಿಸರ್ಚ್ ಮಾಡಿ ಅದನ್ನು ಹುಡುಕಿರ್ಬೋದು. ಬಟ್ ಒಂದಂತೂ ಕಾಣಿಸ್ತಿದೆ, ತುಂಬ ಎಫರ್ಟ್ಸ್ ಹಾಕಿದ್ದಾರೆ, ಅದೊಂದು ಕಾಣಿಸ್ತಾ ಇದೆ. ಓಹೋ, ಲಕ್ಷ್ಮಣ ರೇಖೆ ಚೆನ್ನಾಗಿದೆ, ಲೈಕ್ ಇಟ್. ಇದು ರಾಮನ ಯುಗದ ಆರಂಭ.
ಸೊ ಟ್ರೈಲರ್ ನೋಡಿ ಅನ್ಸಿದ್ದೇನೆಂದರೆ ಐ ಥಿಂಕ್ ಇನ್ನೂ ಫಿಲ್ಮ್ ರಿಲೀಸ್ ಆಗೋದಕ್ಕೆ ಇನ್ನೂ ಒಂದು 4-5 ತಿಂಗಳು ಟೈಮ್ ಇದೆ. ಬಟ್ ಇವಾಗಲೇ ಯಾಕೆ ಟ್ರೈಲರ್ ಬಿಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ ಅಂದರೆ ಐ ಥಿಂಕ್ ದೇ ಆರ್ ಲುಕಿಂಗ್ ಫಾರ್ ಆಡಿಯನ್ಸ್ ಫೀಡ್‌ಬ್ಯಾಕ್. ಆಡಿಯನ್ಸ್ ಏನು ಅನ್ಕೋತಾ ಇದ್ದಾರೆ ಅನ್ನೋದ್ರ ಮೇಲೆ ಮೋಸ್ಟ್ಲಿ ಇನ್ನೂ 4-5 ತಿಂಗಳು ಟೈಮ್ ಇದೆಯಲ್ಲ, ಸೊ ಅಷ್ಟರಲ್ಲಿ ವರ್ಕೌಟ್ ಮಾಡಿ ಫಿಲ್ಮ್‌ನ ಇನ್ನೂ ಬೆಟರ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಈ ಡೈರೆಕ್ಟರ್ ಯಾರಿದ್ದಾರೆ ನಿತೀಶ್ ತಿವಾರಿ, ಇವ್ರದ್ದು ಪ್ರೀವಿಯಸ್ ಮೂವೀಸ್ ನೀವು ನೋಡಿದ್ರೆ ದಂಗಲ್, ಚಿಚೋರೆ ಎಲ್ಲ ಮೂವೀಸಲ್ಲೂ ಮೇಯ್ನ್ ಹೈಲೈಟ್ ಅಂದರೆ ಎಮೋಷನ್ಸ್ ಆ ಮೂವಿನಲ್ಲಿ. ಸೊ ಆ ಪಾರ್ಟ್‌ನ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಆ್ಯಂಡ್ ಎಷ್ಟು ನಮ್ಗೆ ಗೊತ್ತು ಅವರು ಕ್ವಾಲಿಟಿ ಬಗ್ಗೆ ಎಷ್ಟು ಕನ್ಸರ್ನ್ ಇರುತ್ತೆ ಅಂತ ಅವ್ರಿಗೆ. ಅವರು ಇಷ್ಟು ಈಸಿಯಾಗೆಲ್ಲ ಇದನ್ನು ಕ್ವಾಲಿಟಿ ಡೌನ್ ಮಾಡ್ತಾರೆ ಅಂತ ಡೆಫಿನೆಟ್ಲಿ ಅನ್ಸಲ್ಲ. ಆಬ್ವಿಯಸ್ಲಿ ವಿತ್ ಟ್ರೈಲರಲ್ಲಿ ಕೆಲವು ಕಡೆ ಇನ್ನೂ ಅನ್‌ಫಿನಿಶ್ಡ್ ಆಗಿದೆ. ಅಂದರೆ ನೀವು ಲೈಕ್ ಸೆಕೆಂಡ್ ಬೈ ಸೆಕೆಂಡ್ ಪಾಸ್ ಮಾಡಿದ್ರೆ ಕ್ಲಿಯರಾಗಿ ಕಾಣಿಸುತ್ತೆ ಅದು. ಬಟ್ ಇನ್ನೂ ಟೈಮ್ ಇರೋದ್ರಿಂದ ಐ ಥಿಂಕ್ ತುಂಬ ಚೆನ್ನಾಗಿ ಪಾಲಿಶ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿವರೆಗೂ ಬಂದಿರೋ ಮೂವೀಸ್‌ಗಳಿದೆಯವಲ್ಲ, ಅದೇ 700 ಕೋಟಿ ಇದೊಂದು ಸ್ಕ್ಯಾಮ್ ಮಾಡಿದ್ರಲ್ಲ, ಸೊ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಇದು ಒಂದು 100 ಟೈಮ್ಸ್ ಬೆಟರ್ ಇದೆ ಅದಕ್ಕಿಂತ. ಆ್ಯಂಡ್ ಇನ್ನೊಂದು ಆ ನಿಯತ್ ಕಾಣಿಸ್ತಿದೆ ಗುರು. ಅಂದರೆ ಒಂದು ಜೆನ್ಯೂನ್ ಎಫರ್ಟ್ ಹಾಕಿದ್ದಾರೆ. ಟ್ರೈಲರಲ್ಲಿ ಅದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಅನಿಸ್ತಾ ಇದೆ ಕೆಲವು ಕಡೆ ಸ್ವಲ್ಪ ಆಡಿಯೋ ಸಿಂಕ್ ಮಿಸ್ ಆಗ್ತಿದೆ ಅಥವಾ ಡಬ್ಬಿಂಗ್ ಇಶ್ಯೂಸ್ ಆ ಥರ ಅನಿಸುತ್ತೆ. ಬಟ್ ಐ ಹ್ಯಾವ್ ಫೇತ್ ದಟ್ ಮೂವಿ ಬರೋ ಅಷ್ಟೊತ್ತಿಗೆ ಇದನ್ನೆಲ್ಲ ಕರೆಕ್ಟ್ ಮಾಡಿರ್ತಾರೆ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಏನು ಅನಿಸ್ತು ಟ್ರೈಲರ್ ನೋಡಿಬಿಟ್ಟು ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಇದು ಲೈಕ್ 4 ಗಂಟೆ ಬೆಳಗ್ಗೆ 4 ಗಂಟೆಗೆ ಯಾರು ಗುರು ಬಿಡ್ತಾರೆ ಟ್ರೈಲರ್‌ನ. ಸೊ ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಅನಿಸ್ತು. ಸೊ ಹೈ ಹೋಪ್ಸ್ ಇದೆ ಮೂವಿ ಬಗ್ಗೆ. ಸೊ ನಿಮ್ಗೇನಿಸ್ತು ಟ್ರೈಲರ್ ಬಗ್ಗೆ ಅನ್ನೋದನ್ನ ನೀವೇನೇನು ಅಬ್ಸರ್ವ್ ಮಾಡಿದ್ರಿ ಟ್ರೈಲರಲ್ಲಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ಸೊ ಇಷ್ಟು ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹಾಯ್ ಸಾರಿ ಮತ್ತೆ ಬಂದಿದ್ದಕ್ಕೆ. ಆ್ಯಕ್ಚುಲಿ ಟ್ರೈಲರ್ನ 2-3 ಸಲ ನೋಡಿದೆ. ಒಂದು ಮೇಜರ್ ಮಿಸ್ಸಿಂಗ್ ಇದೆ ಅಂತ ಅನಿಸ್ತು. ನೀವು ಅಬ್ಸರ್ವ್ ಮಾಡಿದ್ರಾ? ವೇರ್ ಈಸ್ ಹನುಮಾನ್? ಆಂಜನೇಯ ಎಲ್ಲಿ ಗುರು? ಐ ಥಿಂಕ್ ಮೊದಲೇ ಅನೌನ್ಸ್ ಮಾಡಿರ್ತಾರೆ ಮೂವಿ 2 ಪಾರ್ಟ್ಸಲ್ಲಿ ಬರ್ತಾ ಇದೆ. ಸೊ ಫಸ್ಟ್ ಪಾರ್ಟಲ್ಲಿ ಮೇ ಬಿ ಒಂದು ಸೀತಾ ಅಪಹರಣ ಆಗಿ ಯುದ್ಧ ಘೋಷಣೆ ಆಗುತ್ತಲ್ಲ, ಮೋಸ್ಟ್ಲಿ ಅಲ್ಲಿವರೆಗೂ ಮಾತ್ರ ಕಟ್ ಮಾಡ್ತಾರೆ ಅಥವಾ ಸೀತಾ ಅಪಹರಣ ಆಗೋದವರೆಗೂ ಕಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ಮೋಸ್ಟ್ಲಿ ಆ ರೀಸನ್ಗೆ ಆಂಜನೇಯ ಪಾತ್ರನ ಇಲ್ಲಿ ತೋರಿಸಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ನೋಡೋಣ ಮತ್ತೆ ಇನ್ನೊಂದು ಏನಾದ್ರು ಟ್ರೈಲರ್ ಬಂದರೆ ಅದರಲ್ಲಿ ಏನಾದ್ರು ಅಪ್ಡೇಟ್ ಸಿಗ್ಬೋದು. ಅಥವಾ ಆ ಪೋರ್ಷನ್ ಇನ್ನೂ ಏನಾದ್ರು ರೆಂಡರಿಂಗ್ ಆ ಥರ ವರ್ಕ್ ಇನ್ನೂ ಏನಾದ್ರು ಅನ್‌ಫಿನಿಶ್ಡ್ ಆಗಿದ್ದಕ್ಕೋಸ್ಕರ ಏನೋ ಇದರಲ್ಲಿ ಆ್ಯಡ್ ಮಾಡಿಲ್ವಾ? ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ಟ್ರೈಲರ್ ಬಂದಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಇದ್ದರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.